ವಜಾಗೊಳಿಸಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸಿಎಂ ಅವರನ್ನ ವಜಾಗೊಳಿಸಿದ್ದಾರೆ. ಅದೇ ನನಗೂ ಬೆಳಗ್ಗೆ ಇದರಲ್ಲಿ ನೋಡಿದೆ ನಾನು ನ್ಯೂಸಲ್ಲಿ ಅವ್ರಿಗೆ ಆದಂಥ ಮಾಹಿತಿ ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟು ಪಾರ್ಟಿಲಿ, ಯಾಕೆಂದ್ರೆ ಕೆಲವರು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಸರ್, ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದರೂ ಹೋಗೋ ಸಾಧ್ಯತೆ? ನಾನು ಚೆನ್ನೈಗೆ ಮೋಸ್ಟ್ಲಿ ಇವತ್ತು ಹೋಗ್ತಾ ಇದ್ದೀನಿ ಸಾಯಂಕಾಲ. ನಾಳೆ ಪ್ರೋಗ್ರಾಮ್ ಇದೆ ನನಗೆ ಚೆನ್ನೈಯಲ್ಲಿ. ಸ್ವಲ್ಪ ಕ್ಯಾಂಪೇನಿಂಗ್ ಇದೆ ಒಂದು 5-6 ಕ್ಷೇತ್ರದಲ್ಲಿ, ಅದಕ್ಕೆಲ್ಲ ವರ್ಕೌಟ್ ಮಾಡಕ್ಕೆ ಹೇಳಿದ್ದೀನಿ ನಾನು. ಸರ್, ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಲೆಕ್ಕಕ್ಕೆ ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಆದಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕಲ್ಲ. ಅದು ಅವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು. ಕಾರ್ಪೊರೇಷನ್ ಎಲೆಕ್ಷನ್ನು, ಲೋಕಲ್ ಬಾಡಿ ಎಲೆಕ್ಷನ್ಸು ಇವೆಲ್ಲ ಇರ್ತದೆ. ಅವೆಲ್ಲ ಮಾತಾಡೋದು ನನ್ನ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಲಿಲ್ಲ, ಇನ್ಯಾರು ಮಾತಾಡ್ತಾರೆ. ಆಮೇಲೆ ಕೆಲವ್ರನ್ನೆಲ್ಲ ಕಳಿಸಿದ್ದೆ ಬಾಗಲಕೋಟೆಗೆ ಇಡ್ಲಿಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಜನರ ಅಭಿಪ್ರಾಯ ಏನಿದೆ, ನಮ್ಮ ಗ್ಯಾರಂಟಿ ಯಾವ ರೀತಿ ತಲುಪಿದೆ, ಇವೆಲ್ಲ ಕೂಡ ಅವರೆಲ್ಲ ನನಗೆ ವರದಿ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.